ಓಂ ರತ್ನಗರ್ಭಸ್ಥಿತೆ ದೇವಿ ಪರಿಪೂರ್ಣ ಹಿರಣ್ಮಯೀ ಸಮಾಗಚ್ಚ ಸ್ಥಿತ್ವಾ ತು ವರದೋ ಮಮ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಸಕಲ ಸೌಭಾಗ್ಯಂ ದೇಹಿ ಮೇ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ರತ, ಈ ಹಬ್ಬ, ಆ ಮಹಾಲಕ್ಷ್ಮಿಯ ಒಂದು ಪೂಜಾ ಫಲ ನಿಮ್ಮ ಜೀವನದಲ್ಲಿ ಯಶಸ್ಸು, ಸುಖ, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಸಂತೃಪ್ತಿ, ಸಂಸಾರದ ದುಃಖಗಳು ನಿವೃತ್ತಿಯಾಗಿ ಸಂತೋಷ ಜೀವನ ನಿಮ್ಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೊದಲಿಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಹಲವಾರು ಸಂದೇಹಗಳು. ಏನು, ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ನೈವೇದ್ಯವನ್ನು ಮಾಡಬೇಕು, ಅಮ್ಮನವ್ರಿಗೆ ಏನೇನು ಸಮರ್ಪಣೆ ಮಾಡಬೇಕು, ವಿಸರ್ಜನೆ ಯಾವಾಗ ಮಾಡಬೇಕು, ಮಾಸಿಕರಾದ ಹೆಣ್ಣು ಮಕ್ಕಳು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಿದ್ರೆ ಏನೇನು ಫಲ, ಅಷ್ಟಫಲ ಅಂತ ಹೇಳ್ತೀವಿ, ಏನೇನು ಫಲ, ಹಾಗೆ ವಿಧವೆಯರು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದಾ, ಮತ್ತೆ ಯಾವ ಮಂತ್ರ ತುಂಬ ಬಲಿಷ್ಠವಾಗಿರುತ್ತೆ, ಉಪವಾಸದ ಮಹಿಮೆ, ಇಷ್ಟನ್ನು ನಾವೀಗ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ 16ನೇ ತಾರೀಕು ಆಗಸ್ಟ್ ತಿಂಗಳು 2024 ಶುಕ್ರವಾರ ಬಂದಿದೆ. ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ನೋಡಿ, 16ನೇ ತಾರೀಕು ಯಾವ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು? ಪ್ರಶಸ್ತವಾದಂಥ ಸಂದರ್ಭಗಳು. ಮೊದಲನೇದು, ಬೆಳಗ್ಗೆ 5:19 ಬೆಳಗ್ಗೆ 5:19 7:19 ನಿಮಿಷದವರೆಗೂ ಸಿಂಹ ಲಗ್ನ, ಬಹಳ ವಿಶೇಷವಾದಂಥ ಲಗ್ನ. ಈ ಒಂದು ದಿನ, ಈ ಒಂದು ಸಮಯದಲ್ಲಿ ನೀವೊಂದು ಈ ವ್ರತವನ್ನು ಮಾಡಬಹುದು. ಎರಡನೆಯದು, ಬೆಳಗ್ಗೆ 9:30 10:26 ಕನ್ಯಾ ಲಗ್ನ ಬರುತ್ತೆ. ಇದು ಪ್ರಶಸ್ತವಾದ ಮುಹೂರ್ತವೇ. ಮೂರನೆಯದು ಅಭಿಜಿನ್ ಲಗ್ನ ಅಂತ ಹೇಳ್ತೀವಿ. ಶ್ರೀರಾಮರ ಪ್ರತಿಷ್ಠಾಪನೆ ಆಯ್ತಲ್ಲ, ಅದನ್ನು ಅಭಿಜಿನ್ ಲಗ್ನ ಅಂತ ಹೇಳ್ತೀವಿ ಅಯೋಧ್ಯೆಯಲ್ಲಿ. ಆ ಲಗ್ನ 12:01 12:51 ಒಂದು ಲಗ್ನ ಸಿಗುತ್ತೆ. ಈ ಲಗ್ನದಲ್ಲಿ ಮಾಡ್ಬೋದು. ಆಗಲಿಲ್ಲ, ಬೆಳಗ್ಗೆ ಸಮಯ ಸಂದರ್ಭ, ಆಫೀಸ್ಗೆ ಹೋಗ್ಬೇಕು, ಇನ್ನೊಂದು ಮತ್ತೊಂದು ಮಗದೊಂದು ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಸಂಜೆ ಸಮಯ ಇದೆ, ಗೋಧೂಳಿ ಲಗ್ನ, ಪ್ರದೋಷ ಸಮಯ 6 ಗಂಟೆಯಿಂದ 7:23 ಮಕರ ಲಗ್ನ. ಈ 4 ಲಗ್ನಗಳು ಬಿಟ್ಟು ಬೇರೆ ಯಾವುದೂ ಸಮಯ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ. ಈ ಸಮಯ ಬಿಟ್ಟು ಬೇರೆ ಯಾವುದೂ ಸಮಯ ಇಲ್ಲ. ಇದೊಂದು ಕ್ಲಿಯರ್ ಆಯ್ತು ನಿಮಗೆ, ಇದರಲ್ಲಿ ಏನು ಡೌಟೇ ಇಲ್ಲ. ಎರಡನೇದು, ಯಾವ ನೈವೇದ್ಯ ಮಾಡಬೇಕು? ವರಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ನೈವೇದ್ಯ ಯಾವುದು? ಹೋಳಿಗೆ ಮತ್ತು ತುಪ್ಪ ಹಾಕಿದ ಭಕ್ಷ್ಯಗಳು, ಪಾಯಸ ಅಂದರೆ ಹೆಸರುಬೇಳೆ ಪಾಯಸ, ಹಾಗೆ ಹೆಸರುಬೇಳೆ ಪಾನಕ, ಮತ್ತು ವಿಶೇಷವಾಗಿ ಮೊಸರನ್ನ, ಹರಿದ್ರಾನ್ನ ಅಂದರೆ ಅರಿಶಿಣದ ಚಿತ್ರಾನ್ನ, ಹಾಗೂ ಬೆಲ್ಲದನ್ನ, ಗುಡಾನ್ನ, ಈ ನೈವೇದ್ಯಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡ್ಬೋದು. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಇಂಡಿಯನ್ ಗೂಸ್ ಬೆರಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಣ್ಣದು. ಆಯುರ್ವೇದಿಯ ಶಾಸ್ತ್ರದಲ್ಲಿ ಅತ್ಯಂತ ಅಗ್ರಸ್ಥಾನ ಪಡೆದಿರ್ತಕ್ಕಂಥ ಒಂದು ಕಾಯದು ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯನ್ನು ಅಮ್ಮನವ್ರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಆ ಪ್ರಸಾದವನ್ನು ತಗೊಳ್ಬೇಕು. ಅದನ್ನು ಆಮ್ಲ ಅಂತ ಕೂಡ ಕರೀತಾರೆ ನಾವು. ಸರಿ, ಇದು ನೈವೇದ್ಯದ ವಿಚಾರ. ಆದರೆ ಇನ್ನು ವಿಸರ್ಜನೆ ಯಾವಾಗ ಮಾಡಬೇಕು ನೋಡಿ. ವಿಸರ್ಜನೆ ಮಾಡೋದಕ್ಕೆ ಮೊದಲು ಮಡಲಕ್ಕಿ ಕಟ್ಟಬೇಕು. ಒಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸ್ ಹಾಕಿ, ಬ್ಲೌಸ್ ಪೀಸಲ್ಲಿ ವೀಳ್ಯದೆಲೆ ಅಡಿಕೆ, ಸ್ವಲ್ಪ ಅಕ್ಕಿ, ಬೆಲ್ಲ, ಕೊಬ್ಬರಿ ಚಿಪ್ಪು, ದಕ್ಷಿಣೆ, ಅರಿಶಿಣದ ಕೊಂಬು, ಬಳೆ, ಅರಿಶಿಣ, ಕುಂಕುಮ, ಇವೆಲ್ಲ ಹೂವು, ಇವೆಲ್ಲವನ್ನು ಇಟ್ಟು, ಹಣ್ಣೆಲ್ಲ ಇಟ್ಟು ಅದನ್ನು ಗಂಟು ಕಟ್ಟಿ ಅಮ್ಮನವ್ರಿಗೆ ಮಡಲಕ್ಕಿ ತುಂಬಬೇಕು. ಅದ್ರ ಜೊತೆಗೆ ಸೀರೆನೂ ಇಡ್ಬೋದು. ಸೀರೆ ಇಟ್ಟು ನಿಮ್ಮ ಹಿರಿಯರಿಗೆ, ನಿಮ್ಮ ತಾಯಿಗೆ ಅಥವಾ ಅತ್ತೆಗೆ ಯಾರಿಗಾದ್ರೂ ಕೊಡ್ಬೋದು. ಈ ಮಡಲಕ್ಕಿ ತುಂಬಿದ ಮೇಲೆ ವಿಸರ್ಜನೆ ಮಾಡಬೇಕು. ನೋಡಿ, ಬೆಳಗ್ಗೆ ಪೂಜೆ ಆದರೆ ಸಂಜೆ ಆರತಿ ಮಾಡಿ ಕಲಶ ಕದಲ್ಸ್ಬಿಡ್ಬೇಕು. ಆದರೆ ಕಲಶನ ತೆಗಿಬಾರ್ದು. ಇಲ್ಲ ಗುರುಗಳೇ, ನಾನು ಕಲಶ ಕದಲ್ಸಕ್ಕೆ ನಂಗೆ ಇಷ್ಟ ಇಲ್ಲ, ಆ ತಾಯಿ ನಮ್ಮ ಮನೇಲಿ ಒಂದು 3 ದಿನ ಇರಲಿ ಅಂತಂದರೆ ಭಾನುವಾರದವರೆಗೂ ಕಾದಿದ್ದು ಭಾನುವಾರ ತೆಕ್ಕೊಳ್ಬೋದು.
ಭಾನುವಾರನೇ ಕದಲಿಸಿ ಭಾನುವಾರ ತೆಕ್ಕೊಳ್ಬೋದು. ಆದರೆ ಭಾನುವಾರದ್ರಿಗೂ ಬೆಳಗ್ಗೆ ಸಂಜೆ ಪೂಜೆ ನೈವೇದ್ಯ ಆಗಬೇಕು. ಇಲ್ಲ ಮಾಡ್ಲಿಕ್ಕಾಗಲ್ಲ, ಬೆಳಗ್ಗೆ ಸಂಜೆ ಪೂಜೆ ಮಾಡ್ಲಿಕ್ಕಾಗಲ್ಲ ಅಂತಂದರೆ ಶನಿವಾರ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಕದಲಿಸ್ಬಿಟ್ಟು ಭಾನುವಾರನೇ ತೆಗಿಬೇಕು. ಭಾನುವಾರ ಬಿಟ್ಟು ಬೇರೆ ಯಾವ ದಿನನೂ ತೆಗಿಲಿಕ್ಕೆ ಬರೋದಿಲ್ಲ. 3ನೇ ದಿನಕ್ಕೆ ಕಲಶ ವಿಸರ್ಜನೆ ಮಾಡಬೇಕು. ಕಲಶ ವಿಸರ್ಜನೆ ಮಾಡೋದಕ್ಕೂ ಮೊದಲು ಮಡ್ಲಕ್ಕಿ ತುಂಬಲೇಬೇಕು, ಇದು ಶಾಸ್ತ್ರ. ಆ ಮಡಲಕ್ಕಿನ ನೀವು ನಿಮ್ಮ ಅತ್ತೆ ಅಥವಾ ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾಯಿ ಅಥವಾ ಯಾರಾದರೂ ಹಿರಿ ಮುತ್ತೈದೆಗೆ ಅದನ್ನು ಕೊಡುವಂಥದ್ದು. ಯಾರಾದರೂ ಮನೇಲಿ ತೀರೋಗ್ಬಿಟ್ಟಿದ್ದಾರೆ, ಗುರುಗಳೇ ನಮ್ಮ ಮನೇಲಿ ನಮ್ಮ ಅತ್ತೆಯವರು ತೀರೋಗ್ಬಿಟ್ಟಿದ್ದಾರೆ, ಇನ್ನೂ 6 ತಿಂಗಳಾಗಿದೆ, 1 ವರ್ಷ ಆಗಿಲ್ಲ, ನಾವು ಹಬ್ಬ ಮಾಡ್ಬೋದಾ ಬೇಡವಾ ಅನ್ನುವಂಥ ಪ್ರಶ್ನೆ ತುಂಬ ಜನಕ್ಕೆ ಇರುತ್ತೆ. ಮನೆಯಲ್ಲಿ ಹುಟ್ಟು ಸಾವು ಸಹಜ, ಹುಟ್ಟು ಉಚಿತ, ಸಾವು ಖಚಿತ. ಸಾವಿಲ್ಲದೆ ಇರತಕ್ಕಂಥ ಮನೆಯಲ್ಲಿ ಸಾಸಿವೆ ತಗೊಂಬನೆ ಅಂತಂದ್ರೆ ಸಾಧ್ಯ? ನಮ್ಮ ಮನೇಲೂ ಸಾಧ್ಯ ಇಲ್ಲ, ನಿಮ್ಮ ಮನೇಲೂ ಸಾಧ್ಯ ಇಲ್ಲ ವೀಕ್ಷಕರೇ. ಹಾಗಾಗಿ ಮನೆಯಲ್ಲಿ ಯಾರಾದರೂ ತೀರೋಗಿ 1 ವರ್ಷ ಆಗಿಲ್ಲ ಅಂತಂದ್ರೆ ಹೌದು, ಕಲಶವಿಟ್ಟು ಪೂಜೆಯನ್ನು ಮಾಡಬಾರದು. ವರಮಹಾಲಕ್ಷ್ಮಿ ಹಬ್ಬ ಫೋಟೋಗೆ ನೀವು ಪೂಜೆ ಮಾಡಿ ಹೂವು ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಮನೆಗೆ ಹೊಸಲಿಗೆಲ್ಲ ನೀವು ಅರ್ಶನ ಇಟ್ಟು ಮನೆ ಮುಂದೆ ರಂಗೋಲಿ ಹಾಕಿ ನೀವೇನು ನಿತ್ಯ ಪೂಜೆ ಇದೆಯೋ ಆ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬನ ವ್ರತವನ್ನ ಮಾಡಬೇಡಿ, ಪೂಜೆಯನ್ನ ಮಾಡಿ. ವ್ರತ ಅಂದ್ರೆ ಕಲಶ ಇಟ್ಟು ಮಾಡೋದು ವ್ರತ, ಪೂಜೆ ಅಂದ್ರೆ ತೊಂದರೆ ಇಲ್ಲ. ಹಾಗಾಗಿ ನೀವು ಅವತ್ತು ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷ. ಯಾರು ಕರ್ಮ ಮಾಡಿರ್ತಾರೆ, ಉದಾಹರಣೆಗೆ ಮಣ್ಣು ಮಾಡೋಕ್ಕೆ ಅಥವಾ ಬೆಂಕಿ ಇಡಕ್ಕೆ ಯಾರು ಕರ್ತ ಆಗಿ ಆ ಕೆಲಸವನ್ನು ಕಾರ್ಯವನ್ನು ಮಾಡಿರ್ತಾರೋ ಅವ್ರು ಮಾತ್ರ ಯಾವುದೇ ಹಬ್ಬಕ್ಕೆ ಕೂಡ ಹೊಸ ಬಟ್ಟೆನ ಹಾಕೋಬಾರದು 1 ವರ್ಷ ಆಗೋವರೆಗೂ. ಇದು ಬಹಳ ಮುಖ್ಯ. ಹಬ್ಬದ ದಿನ ಸಿಹಿ ತಿನ್ನಬಾರದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ತಿಳ್ಕೊಂಡ್ರಲ್ಲ. ಇನ್ನು ಮಾಸಿಕ ಕರೆ ಆದರೆ ಏನು ಮಾಡಬೇಕು? ಹೆಣ್ಮಕ್ಳು ಪೀರಿಯಡ್ಸ್ ಅಂತ ಹೇಳ್ತೀವಿ ನಾವು, ಮಾಸಿಕ ಕರೆ, ಸೈಕಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಸರಿ, ವರಮಹಾಲಕ್ಷ್ಮಿ ಹಬ್ಬ 16ನೇ ತಾರೀಕಿದೆ, ಅಕಸ್ಮಾತ್ 16ನೇ ತಾರೀಕು ನೀವು ಮಾಸಿಕ ಕರೆ ಆಗೋಗಿದ್ದೀರಾ. ನ್ಯಾಚುರಲ್ ಫಿನಾಮಿನಾ, ಇದು ಏನು ಮಾಡ್ಲಿಕ್ಕಾಗಲ್ಲ, ಪ್ರಕೃತಿಯ ಒಂದು ಧರ್ಮ ಅಂತ ಹೇಳ್ತೀವಿ, ಭಗವಂತನ ಸೃಷ್ಟಿ. ಹಾಗಿದ್ದಾಗ ಏನು ಮಾಡೋದು? ವರಮಹಾಲಕ್ಷ್ಮಿ ಬಿಟ್ಬಿಡಕ್ಕಾಗತ್ತಾ? ವರ್ಷಕ್ಕೊಂದ್ಸಲ ಬರೋದು. ಏನು ಗುರುಗಳೇ ಹೇಳ್ತೀರಾ ನೀವು, ವರಮಹಾಲಕ್ಷ್ಮಿ ಬಿಟ್ಬಿಡಕ್ಕಾಗತ್ತಾ? ವರ್ಷಕ್ಕೊಂದ್ಸಲ ನಮ್ಗೆ ಸಿರಿ ಸಂಪತ್ತನ್ನು ಕೊಡುವಂಥ ತಾಯಿನ ನಾವು ಮರೆಯೋಕ್ಕಾಗುತ್ತಾ? ಪೂಜೆ ನಿಲ್ಸಕ್ಕಾಗತ್ತಾ? ನಿಲ್ಸಕ್ಕಾಗಲ್ಲ. ಹಾಗಾಗಿ 16ನೇ ತಾರೀಕು ಯಾರಾದರೂ ಹೆಣ್ಣು ಮಕ್ಕಳಿಗೆ ಅನಾನುಕೂಲ ಆದಲ್ಲಿ, ಅಕಸ್ಮಾತ್ ಮನೇಲಿ ಯಾರಾದರೂ ಬೇರೆ ಹೆಣ್ಣು ಮಕ್ಕಳಿದ್ರೆ ಇವರು ಹೊರಗಡೆ ಇದ್ದು ಶುದ್ಧಿ ಈ ಥರದ್ದೆಲ್ಲ ನೋಡಿಕೊಂಡು ಬೇರೆಯವ್ರ ಕೈಲಿ ಮಾಡಿಸ್ಬೋದು. ಇಲ್ಲ ರಿಸ್ಕ್ ಬೇಡ, ನೀವೇ ಮಾಡಬೇಕು ಅನ್ನೋ ಸೆಂಟಿಮೆಂಟ್ ಇದ್ದರೆ ವಿಶೇಷವಾಗಿ ಯಾವಾಗ ಮಾಡ್ಬೋದು? 23ನೇ ತಾರೀಕು 3ನೇ ಶುಕ್ರವಾರನೂ ಮಾಡ್ಬೋದು, 30ನೇ ತಾರೀಕು 4ನೇ ಶುಕ್ರವಾರನೂ ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಮಾಸಿಕ ಕರೆ ಸಮಸ್ಯೆ ಇಲ್ಲ, ಏನೂ ತೊಂದರೆ ಇಲ್ಲ ಅಂದರೆ 16 ಮಾಡಬೇಕು. ಇನ್ ಕೇಸ್ ಏನಾದರೂ ಮಾಸಿಕ ಕರೆ ಆದಾಗ ಮಾತ್ರ 23ನೇ ತಾರೀಕು ಆಗಸ್ಟ್ ತಿಂಗಳು ಶುಕ್ರವಾರ ಅಥವಾ 30ನೇ ತಾರೀಕು ಆಗಸ್ಟ್ ತಿಂಗಳು ಶುಕ್ರವಾರ ಮಾಡಬಹುದು. ಸರಿ, ವಿದೇಶದಲ್ಲಿದ್ದಂಥ ಭಾರತೀಯರು ಈ ವ್ರತ ಪೂಜೆನ ಹೇಗೆ ಮಾಡಬೇಕು? ಅಲ್ಲೇನು ಸಿಗಲ್ಲ, ಕಲಶ ಸಿಗಲ್ಲ, ಹೂವು ಸಿಗಲ್ಲ, ಇನ್ನೊಂದು ಮತ್ತೊಂದು ಸಿಗಲ್ಲ. ಇಲ್ಲ ಗುರುಗಳೇ ನಂಗೆ ಸಿಗುತ್ತೆ ಅಂದರೆ ಏನು ಸಿಗುತ್ತೋ ಅದು ತಗೊಳ್ಳಿ, ಪ್ಲಾಸ್ಟಿಕ್ ಹೂವು ಮಾತ್ರ ಹಾಕಿ ಪೂಜೆ ಮಾಡಬೇಡಿ. ಒಂದೇ ಒಂದು ಸಿಂಗಲ್ ಪುಷ್ಪ ಇಟ್ಟರು ಸಾಕು, ಭಕ್ತಿಯಿಂದ ಮಾಡಿ. ನಿಮ್ಗೆ ಅಲ್ಲಿ ಏನೇನಿದೆಯೋ ಯಥಾವಿಧಿ, ಆಯ್ತಾ, ಯಥಾ ಜ್ಞಾನ, ಯಥಾ ಸ್ಥಾನ, ಅಲ್ಲಿ ಏನೇನು ಸಿಗುತ್ತೋ ಅದನ್ನಿಟ್ಟೇ ಪೂಜೆ ಮಾಡಿ. ಈಗ ನಾವು ಕರ್ನಾಟಕದಲ್ಲಿದ್ದೀವಿ, ಇಲ್ಲಿ ಒಳ್ಳೆ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಸಿಗುತ್ತೆ. ನಾವು ಅದನ್ನು ದೀಪಕ್ಕೆ ಹಾಕಿ ತುಪ್ಪ ಹಾಕಿ ಹಚ್ತೀವಿ. ಅದೇ ನೀವು ವೆಸ್ಟ್ ಬೆಂಗಾಲು, ಜಾರ್ಖಂಡ್ ಈ ಕಡೆ ಹೋದರೆ ಬರೀ ಸಾಸಿವೆ ಎಣ್ಣೆ ಸಿಗುತ್ತೆ, ಅದನ್ನೇ ಹಚ್ತಾರೆ. ಈಗಲೂ ಹಳ್ಳಿ ಕಡೆ ಸುಮಾರು ನೀವು ಕೋಲಾರ ಕಡೆ ಈ ಕಡೆ ಮಾಲೂರು ಕಡೆ ನೀವು ಹೋದ್ರೆ ಅಲ್ಲೆಲ್ಲ ಹೊಂಗೆ ಎಣ್ಣೆ ಹೆಚ್ಚು ಉಪಯೋಗಿಸ್ತಾರೆ, ಹೊಂಗೆ ಎಣ್ಣೆನೇ ದೀಪಕ್ಕೆ ಹಾಕ್ತಾರೆ. ಅಲ್ಲಲ್ಲಿ ಏನೇನು ಸಿಗುತ್ತೋ ಆ ಪ್ರಾಂತೀಯವಾಗಿ ಏನೇನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ಭಕ್ತಿಯಿಂದ ಮಾಡಿ ಅಂತ ಹೇಳುತ್ತೆ. ಹಾಗಾಗಿ ಶ್ರದ್ಧೆಯಿಂದ ವಿದೇಶದಲ್ಲಿ ಏನು ಸಿಗುತ್ತೋ ಅದನ್ನು ತಗೊಂಡು ಮಾಡಿ, ಯಥಾಶಕ್ತಿ ಯಥಾ ಭಕ್ತಿ ಮಾಡಿ. ಏನೂ ಸಿಗ್ಲಿಲ್ವಾ? ಲಕ್ಷ್ಮೀ ಸಹಸ್ರನಾಮ ಕೇಳಿ, ಲಕ್ಷ್ಮೀ ಸ್ತೋತ್ರವನ್ನು ಕೇಳಿ, ವರಮಹಾಲಕ್ಷ್ಮಿ ಕಥೆ ಕೇಳಿ, ವರಮಹಾಲಕ್ಷ್ಮಿ ಹಬ್ಬ ಯಾವ್ದಾದ್ರು ಮಾಡ್ತಾ ಇರೋದು ವಿಡಿಯೋ ನೋಡಿ, ಅದೇ ನಿಮ್ಗೆ ಫಲ ಸಿಗುತ್ತೆ, ಪುಣ್ಯ ಸಿಗುತ್ತೆ. ಮಾತ್ರ ಭಕ್ತಿ ಇರಬೇಕು, ಅದು ಬಹಳ ಮುಖ್ಯವಾದ ವಿಚಾರ. ಸರಿ, ಅಕಸ್ಮಾತ್ ನಮಗೆ ಅನಾನುಕೂಲ ಆಗೋಯ್ತು, ಮಾಡೋಕ್ಕೆ ಆಗಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನೀವು ಇನ್ನು 2 ಶುಕ್ರವಾರ ಅಲ್ಲದೇನೂ ಕೂಡ ಗೌರಿ ಹಬ್ಬದ ದಿನವೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು. 6ನೇ ತಾರೀಕು, ಸೆಪ್ಟೆಂಬರ್ 6ನೇ ತಾರೀಕು ಗೌರಿ ಹಬ್ಬ. ಆವತ್ತು ಬೆಳಗ್ಗೆ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನಂತರ ಗೌರಿ ಹಬ್ಬವನ್ನು ಮಾಡ್ಬೋದು. ಅಕಸ್ಮಾತ್ ತೀರಾ ತೊಂದರೆಗಳಾಯಿತು ಅಂತಂದ್ರೆ ಮಾತ್ರ ಹಾಗೆ ಮಾಡಬೇಕು. ಹಬ್ಬನ ಮಾಡಿದ್ರೆ ಏನು ಫಲ? ಅಷ್ಟಫಲೇ ಮಹಾಲಕ್ಷ್ಮಿ ಪೂಜೆಯೇ ಭವತ್ಯಜ್ಞಯ ಅಂತ ಹೇಳಿ ಶ್ಲೋಕ ಹೇಳುತ್ತೆ. ಏನೇನು 8 ಫಲಗಳು? ಮೊದಲನೇದು ಶ್ರೀ ಸಂಪತ್ತು, ವೆಲ್ತ್ ಅಂತಂದರೆ ನಮಗೆ ಹಣಕಾಸಿನ ಅನುಕೂಲಗಳು, ಬಂಗಾರ ಹೆಚ್ಚು ಬಂದು ಮನೆಗೆ ಸೇರುವಂಥದ್ದು. 2ನೇದು ಭೂಮಿ. 3ನೇದು ವಿದ್ಯಾರ್ಥಿಗಳಿಗೆ ವಿದ್ಯೆ. 4ನೇದು ಪ್ರೀತಿ, ತಾಯಿ ತಂದೆ ಪ್ರೀತಿ, ಅಣ್ಣ ತಮ್ಮಂದರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಬಂಧುಗಳ ಪ್ರೀತಿ, ಮಿತ್ರರ ಪ್ರೀತಿ ಸಿಗುವಂಥದ್ದು. ಆಮೇಲೆ ಹೆಸರು, ಕೀರ್ತಿಯನ್ನು ವೃದ್ಧಿ ಮಾಡ್ಕೋತೀರಾ, ಕೀರ್ತಿ ಅಭಿವೃದ್ಧಿ. ಶಾಂತಿ, ನೆಮ್ಮದಿ ಸಿಗುತ್ತೆ, BP ಕಮ್ಮಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಶಕ್ತಿ, ದೇಹದಲ್ಲಿ ಮನಸ್ಸಲ್ಲಿ ಎರಡರಲ್ಲೂ ಶಕ್ತಿ ವೃದ್ಧಿ ಆಗುತ್ತೆ. ಯುಕ್ತಿ, ಬಹಳ ಬುದ್ಧಿವಂತಿಕೆಯಿಂದ
ನೀವು ಮುಂದೆ ಹೋಗ್ತೀರಾ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣ್ತೀರಾ. ಇದು ಅಷ್ಟಫಲೇ ಅಂದರೆ ಅಷ್ಟಫಲಗಳು ಅಂತ ಹೇಳಿ. ಸರಿ, ಅಮ್ಮನವ್ರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಏನು ಗೊತ್ತಾ, ವರಮಹಾಲಕ್ಷ್ಮಿ ಬಗ್ಗೆ ಸುಮಾರು ಜನಕ್ಕೆ ಇದು ಗೊತ್ತೇ ಇಲ್ಲ. ಹಸಿರು ಬಳೆ, ಹಸಿರು ಸೀರೆ, ಹಸಿರು ಹೂವು. ಹಸಿರಲ್ಲಿ ಹೂವು ಹೆಂಗೆ ಸಿಗುತ್ತೆ ಗುರುಗಳೇ? ಪತ್ರೆಗಳು ಸಿಗುತ್ತೆ, ಪನ್ನೀರು ಪತ್ರೆ ಸಿಗುತ್ತೆ, ಮರುಗ ಸಿಗುತ್ತೆ, ದವನ ಸಿಗುತ್ತೆ, ಎಷ್ಟು ಪತ್ರೆಗಳು ಸಿಗುತ್ತೆ. ಆ ಪತ್ರೆಗಳೆಲ್ಲ ಉಪಯೋಗಿಸ್ಬೋದು. ತುಳಸಿ ಪತ್ರೆ ಸಿಗುತ್ತೆ, ಎಲ್ಲ ನಿಮಗೆ ಹಸಿರು. ಹಸಿರು ಪತ್ರೆಗಳು, ಹಸಿರು ಬಳೆ, ಹಸಿರು ಸೀರೆ, ಇದನ್ನು ಅಮ್ಮನವ್ರಿಗೆ ಸೀರೆ ಉಡ್ಸಿದ್ರೆ ಆನಂದ ಆಗ್ತಾಳೆ. ತಾಯಿ ಆಶೀರ್ವಾದ ನಿಮಗೆ ಚೆನ್ನಾಗಿ ಸಿಗುತ್ತೆ. ನೀಲಿ ಬಣ್ಣ ಕೂಡ ಅಮ್ಮನವ್ರಿಗೆ ವಿಶೇಷ. ಹಾಗೂ ಬಂಗಾರದ ಬಣ್ಣ ಅಂತ ಹೇಳ್ತೀವಿ, ಗೋಲ್ಡನ್ ಕಲರ್ ಸ್ಯಾರಿ, ಅದನ್ನು ಕೂಡ ದೇವರಿಗೆ ಉಡಿಸ್ಬೋದು. ಉಡಿಸ್ಬಿಟ್ಟು ಅದಾದ ನಂತರ ಆ ಸೀರೆನ ಮತ್ತೆ ನೀವು ಪ್ರಸಾದವಾಗಿ ಉಟ್ಕೋಬಹುದು ಮುಂದೊಂದು ದಿನಗಳಲ್ಲಿ. ಆಮೇಲೆ ಒಂದು ಮಾತ್ರ ಮರಿಬೇಡಿ ವೀಕ್ಷಕರೇ, ತಾಯಂದ್ರು ನೀವು ಕಮಲ ಪುಷ್ಪ ಗೊತ್ತಲ್ಲ ನಿಮಗೆ, ಲೋಟಸ್ ಅಂತ ಹೇಳ್ತೀವಲ್ಲ, ಕಮಲ ಪುಷ್ಪವನ್ನು ಮಾತ್ರ ತಾಯಿ ತಲೆ ಮೇಲಿಟ್ಟು ಆನಂದವಾಗಿ ಪೂಜೆ ಮಾಡಿ. ಒಂದೇ ಒಂದು ಸಾಕು, ತನ್ನಿ, ಪರವಾಗಿಲ್ಲ, ಕಷ್ಟಪಟ್ಟು, ಅದು ನಿಮ್ಗೆ ಒಳ್ಳೆ ಫಲ ಕೊಡುತ್ತೆ. ಸರಿ, ವಿಧವೆಯರು ಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ? ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಅತ್ಯಂತ ಶುದ್ಧಿ ಹಾಗೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಬಲ ಹೊಂದಿರತಕ್ಕಂಥವ್ರು ವಿಧವೆಯರು. ಅವರಷ್ಟು ಶುದ್ಧಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದು ನಿಯಮ ನೀತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಧವೆಯರು ಮಾಡ್ಬೋದು. ನೀವು ಮಾಡಬೇಕಾದ್ರೆ ಒಂದು ಮುತ್ತೈದೆಯರನ್ನು ಜೊತೆಗೆ ಇಟ್ಕೊಂಡು ಮಾಡಿ. ಹಾಗಾಗಿ ಅದನ್ನು ಮಾಡಲಿಕ್ಕೇನು ಸಮಸ್ಯೆ ಆಗಲ್ಲ. ಮನೆ ವೃದ್ಧಿಗೋಸ್ಕರ ಮಾಡ್ತೀರಾ. ಈಗ ಯಜಮಾನರು ತೀರೋಗಿರ್ತಾರೆ, ಇಬ್ಬರು ಗಂಡು ಮಕ್ಕಳು ಅಥವಾ ಒಂದು ಹೆಣ್ಣು ಒಂದು ಗಂಡು ಇರುತ್ತೆ ನಿಮಗೆ. ಮನೇಲಿ ಪೂಜೆ ಮಾಡಿದ್ರೆ ಅವ್ರಿಬ್ಬರಿಗೂ ಒಳ್ಳೇದಾಗ್ತಾರೆ. ನಿಮಗೋಸ್ಕರ ಮಾಡ್ತೀರಾ, ತ್ಯಾಗಮಯಿ ನೀವು. ನಿಮಗೋಸ್ಕರ ಮಾಡಲ್ಲ, ಮಕ್ಕಳಿಗೋಸ್ಕರ ಮಾಡ್ತೀರಾ, ಮನೆಗೋಸ್ಕರ ಮಾಡ್ತೀರಾ, ಮಾಡಿ, ಒಳ್ಳೇದು ಅಂತ ತೊಂದರೆ ಇಲ್ಲ. ಬಟ್ ಒಬ್ಬ ಮುತ್ತೈದೆನ ಜೊತೆಗೆ ಇಟ್ಕೊಂಡು ಮಾಡಿ, ಅದು ಭಾಳ ಮುಖ್ಯ. ನೋಡಿ, ಮಹಾಲಕ್ಷ್ಮಿ ಎಲ್ಲಿ ಇರ್ತಾಳೆ ಗೊತ್ತಾ? 3 ಸ್ಥಾನದಲ್ಲಿ ಇರ್ತಾರೆ: ಭಕ್ತಿ, ಕರುಣೆ, ದಾನ. ನೀವು ಭಕ್ತಿಯಿಂದ ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಕರುಣೆ ಇರಬೇಕು. ಬೇರೆಯವ್ರಿಗೆ ನೋವು ಕೊಡುವಂಥದ್ದಾಗ್ಬೋದು, ಬೇರೆಯವ್ರು ನೋವುತ್ತಿದ್ದರೆ ಆ ದುಃಖದಲ್ಲಿ ನೀವು ಖುಷಿ ಪಡೋದಾಗಬಾರ್ದು. ಹಾಗೂ ದಾನ ಅಂದರೆ ಅನ್ನವನ್ನು ದಾನ ಮಾಡುವಂಥದ್ದು, ಭಿಕ್ಷುಕರಿಗೆ, ಹೀಗೆ ದಾನ. ಈ 3ರಲ್ಲಿ ತಾಯಿ ಅನುಗ್ರಹ ಮಾಡ್ತಾಳೆ ನಿಮಗೆ. ನೋಡಿ, ಮಹಾಲಕ್ಷ್ಮಿ ಅಮ್ಮನವರನ್ನು ಹೇಗೆ ಧ್ಯಾನ ಮಾಡಬೇಕಂದ್ರೆ, ನೀವು ಯಾವುದೇ ಮಂತ್ರ ಕಲ್ತೀರಿ, ಶ್ರೀ ಸೂಕ್ತ ಹೇಳಿ, ಅಥವಾ ನೀವು ಯಾವ್ದಾದ್ರು ವ್ರತದ ಪುಸ್ತಕದಲ್ಲಿರ್ತಕ್ಕಂಥ ಶ್ಲೋಕಗಳು ಹೇಳಿ, ಬೀಜಾಕ್ಷರಿ ಹೇಳಿ, ಏನೇ ಹೇಳಿ, ಏನು ಬರುತ್ತೋ ಎಲ್ಲ ಪೂಜೆಗಳ ಮಂತ್ರನೂ ನೀವು ಉಪಯೋಗಿಸಿ ಮಾಡಿ. ಏನು ಬರಲ್ಲ ಗುರುಗಳೇ ಅಂದರೆ ಬಹಳ ವಿಶೇಷ. ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ, ಲಕ್ಷ್ಮೀ ನಮಃ, ಲಕ್ಷ್ಮ್ಯೈ ನಮಃ. ಇದನ್ನು ನೀವು ಹೇಳ್ಕೊಂಡ್ರೆ ಕೂಡ 108 ಬಾರಿ ಆ ತಾಯಿಯ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಇದಿಷ್ಟು ಕೆಲವೊಂದು ಮುಖ್ಯವಾದ ನನ್ನ ಫಾಲೋವರ್ಸು ನನಗೆ ಮೆಸೇಜ್ ಮಾಡಿದರು. ಈ ವಿಚಾರ ತಿಳಿಸಿ ಗುರುಗಳೇ, ನಮಗೆ ಬಹಳ ಅವಶ್ಯಕತೆ ಇದೆ, ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಹೇಳಿದ್ರಿ. ನಿಮ್ಮ ಒಂದು ಮನಸ್ಸಲ್ಲಿ ಇಚ್ಛೆ ಇರೋದನ್ನು ನಾನು ಪೂರೈಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.